ಹೆಣ್ಮಕ್ಳಿಗೆ ಅಚ್ಚುಮೆಚ್ಚಂದ್ರೆ ಚಿನ್ನಾಭರಣ. ಹಾಗೇನೆ ಸದ್ಯ ಚಿನ್ನಾಭರಣ ಹಾಗೂ ಬೆಳ್ಳಿಯ ದರ ಬಹಳಷ್ಟು ಗಗನಕ್ಕೇರಿರುವಂತದ್ದು. ಸೊ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ನಮ್ಮ ಜೊತೆ ಹಿರಿಯರೊಬ್ರು ಇದ್ದಾರೆ, ಬನ್ನಿ ಗೋಲ್ಡ್ ರೇಟ್ ಬಗ್ಗೆ ಅವ್ರು ಏನು ಹೇಳ್ತಾರೆ. ಯಾಕಂದ್ರೆ ಜೀವನದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರೋರು. ಅಮ್ಮ, ನೀವು ಚಿಕ್ಕದಿಂದ ಇಲ್ಲಿವರೆಗೆ ನೋಡ್ದ ಹಾಗೆ ಬಂಗಾರದ ರೇಟ್ ಗಗನಕ್ಕೇರಿದೆ, ಏನ್ ಹೇಳೋಕೆ ಇಷ್ಟಪಡ್ತೀವಿ? ನಾವು ತಗೊಂಡೋಗಿ 2000 ಇತ್ತು, ಇವಾಗ ನೋಡಿದ್ರೆ ಇಷ್ಟೊಂದು ಆಗ್ಬಿಟ್ಟಿದೆ. ಏನು ತಗೊಳ್ತೀರಾ? ತಗೊಳಕ್ಕೆ ಆಗಲ್ಲ. ಎಲ್ಲ 1 ಗ್ರಾಮ್ ಗೋಲ್ಡ್ ಹೋಗ್ತಾವ್ರೆ, ಇನ್ನೇನು ಮಾಡ್ತಾರೆ? ಗೋಲ್ಡ್ ಇಷ್ಟ ಆಗೋಗ್ಬಿಟ್ಟೈತಲ್ಲ. ಬೆಳ್ಳಿನೂ ಅದೇ ರೇಟ್ ಏರ್ತಾ ಐತೆ, ಡೈಲಿ 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 ಏರ್ಕೊಂಡು ಹೋಗ್ತಾ ಐತೆ. ಈಗ ಮದುವೆ ದಿನ ಅಂದ್ರೆ ನಿಮ್ಗೇನೆ ಗೊತ್ತು, ಹೆಣ್ಣು ಮಕ್ಕಳು ಬಹಳಷ್ಟು ಪ್ರೀತಿಯಿಂದ ಗೋಲ್ಡ್ ಅನ್ನ ಹಾಕ್ತಾರೆ. ಹಾಗೇನೆ ಒಂದು ತಾಳಿ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಬಹಳಷ್ಟು ಮಹತ್ವದಾಗಿರುವಂತದ್ದು. ಸೊ ಮುಂಬರುವಂತಹ ದಿನಗಳಲ್ಲಿ ಹೇಗೆ ಜೀವನ ಮಾಡಬಹುದು? ಟಿವಿಲಿ ತೋರಿಸೋದಲ್ಲ ಮರದ ತಾಳಿ ಹಾಕೊಂತಾರೆ ಅಂತ, ಟಿವಿಲ ತೋರಿಸೋದು ಇನ್ಮೇಲೆ ಮರದ ತಾಳಿ ಬರುತ್ತೆ ಅಂತ ಏನೋ ಹೇಳಕ್ಕಾಗಲ್ಲ. ಚಿನ್ನ ಡೈಲಿ ಡೈಲಿ ಏರುತ್ತೆ, ಡೈಲಿ ಡೈಲಿ. ಆದ್ರೆ ಈ ಸಲ ಮಾತ್ರ ಏರ್ಕೊಂಡೇ ಹೋಗ್ತೈತೆ, ಇಳಿಲಿಲ್ಲ. ಈಗ ನೀವು ಹೇಳಿದ್ರಿ ನಿಮ್ಮ ಕಾಲದಲ್ಲಿ 2000 ರೂಪಾಯಿ ಇತ್ತಂತ. ಸೊ ಈಗ ನೀವು ಆ ಹಣ ಅಂದ್ರೆ ಬಹಳಷ್ಟು ಮಾಡಿದೀರಾ ಗೋಲ್ಡ್? ಸ್ವಲ್ಪ ಮಾಡಿಸಿದ್ದೀನಿ. ಓಲೆ ಇದೆಲ್ಲ ಅವಾಗ ಮಾಡಿದಾಗ 2 ಲಕ್ಷ, ಇವಾಗ ಎಷ್ಟಾಗುತ್ತೆ? ಅವಾಗ ಅದು ಕಡಿಮೆ ಇತ್ತು, ಮಾಡಿಸ್ಬಿಟ್ವಿ. ಇವಾಗ ಆಗಲ್ಲ, ಬೆಳ್ಳಿನೇ ಕೊಂಡಕ್ಕಾಗಲ್ಲ. ಚಿನ್ನ ಎಲ್ಲಿ? ಒಂದು ಮದುವೆ ಅಂದರೆ ಒಂದು ತಾಳಿ ಕಾಲುಂಗ್ರ ಬೇಕೇ ಬೇಕು, ಅದಕ್ಕೂ ದುಡ್ಡು ಹೊಂದಿಸೋಕ್ಕಾಗಲ್ಲ. ಇವಾಗ ಬಡವರು ಎಲ್ಲಿ ಹೊಂದಿಸ್ತಾರೆ? ಇವಾಗ ಮಾಮೂಲಿ ಸಾಮಾನ್ಯ ಜನರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ತುಂಬ ತಗೊಳಕ್ಕಾಗ್ತಿಲ್ಲ. ಈ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಇವಾಗ ಭಾಳ ಕಷ್ಟ ಆಗ್ತಿದೆ. ಈ ಸರ್ಕಾರ ಅದಕ್ಕೋಸ್ಕರ ಏನಾದರೂ ಒಂಚೂರು ಅನುಕೂಲ ಮಾಡಿಕೊಡ್ಬೇಕು. ಸಾಮಾನ್ಯ ಜನಗಳಿಗೆ ಮ್ಯಾರೇಜ್, ಈಗ ಮದುವೆ ಕಾರ್ಯಗಳಿಗೆಲ್ಲ ಬೇಕಾಗುತ್ತಲ್ವಾ, ಸಮಾರಂಭಕ್ಕೆಲ್ಲ ಅವರೆಲ್ಲ ಕೊಂಡ್ಕೊಳ್ಳೋಕ್ಕಾಗೋರು ಕೊಂಡ್ಕೊಳ್ತಾರೆ, ಇಲ್ಲದೇ ಇರೋರು ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಅದರಿಂದ ಇವರು ಗೌರ್ಮೆಂಟ್ ಅವರು ಅದಕ್ಕೇನಾರು ಎಫರ್ಟ್ ಹಾಕ್ಬಿಟ್ಟು ಇವ್ರಿಗೆ ಸಾಮಾನ್ಯ ಜನರುಗಳಿಗೆಲ್ಲ ಅನುಕೂಲ ಆಗೋಂಗೆ ಮಾಡಿಕೊಡ್ಬೇಕು. ಈಗ ಹೆಣ್ಮಕ್ಳು ಇರುವಂತಹ ತಂದೆ ತಾಯಿಗೆ ಇದು ಎಷ್ಟರ ಮಟ್ಟಿಗೆ ಹೊರೆ ಅಂತ ಅನ್ಸ್ಬೋದು? ಯಾಕಂದ್ರೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಗಗನಕ್ಕೆ ಏರಿರುವಂತದ್ದು. ಯಾಕಂದ್ರೆ ನೀವು ಚಿಕ್ಕದಿರುವಾಗ 1000 ರೂಪಾಯಿ ಸಿಕ್ತಿತ್ತು, ಈಗ ಲಕ್ಷದ ಮೇಲೆ ದಾಟಿದೆ. ನಮ್ಮ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಅಲ್ಲೆಲ್ಲ ನಾವೆಲ್ಲ 500ಗೆಲ್ಲ ಗ್ರಾಮ್ ತಗೊಂಡಿದ್ದೀವಿ. ಬರ್ತಾ ಬರ್ತಾ ಈಗ 3 ಇಯರ್ಸ್ ಬಿಫೋರ್ 3 ಇಯರ್ಸ್ ಅಲ್ಲಿ 67 ಇತ್ತು, 60,000 ಇದರಲ್ಲಿ ಇತ್ತು. ಯಾವುದು? ಬೆಳ್ಳಿ ಕೆ ಜಿ ಲೆಕ್ಕದಲ್ಲಿ ಬಂತು. ಅದಂಗೆ 3 ಇಯರ್ಸ್ಗೆ ಇಷ್ಟು ಜಲ್ದಿ ಜಾಸ್ತಿ ಮಾಡಿದ್ರು. ಕಾರಣ ಏನು? ಅವೆಲ್ಲ ನಮ್ಗೇನು ಗೊತ್ತಾಗುತ್ತೆ ಸಾಮಾನ್ಯ ಜನರಿಗೆ ಅಲ್ವೇ? ಕಿವಿ ಮತ್ತೆ ಯಾವ ರೀತಿ ಹೇಳಬೇಕು ಏನು? ಅದೇ ಇದರಿಂದ ಸ್ವಲ್ಪ ಎಲ್ಲ ಅದು ಯಾವ ರೀತಿ ಕಮ್ಮಿ ಮಾಡಬೇಕು ಅದನ್ನು ಮಾಡಿಕೊಡ್ಬೇಕಲ್ವಾ ಸರ್ಕಾರದವರು, ಅವ್ರು ಮಾಡಿಕೊಡ್ಬೇಕು. ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ ಗೋಲ್ಡು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದಿ ಕಂಟ್ರೀಸ್. ಆ ಫ್ಲಕ್ಚುಯೇಷನ್ ಮೇಲೆ ನಮ್ಮ ಇಂಡಿಯಾ ದೇಶದಲ್ಲಿ ಗೋಲ್ಡ್ ರಿಸರ್ವ್ ಎಷ್ಟಿದೆ ಆ ರಿಸರ್ವ್ನ ನೋಡಿಕೊಂಡು ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ. ಅರ್ಥ ಆಯ್ತಲ್ಲ? ನಮ್ಮದು ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ, ದಿಸ್ ಇಸ್ 3rd ಲಾರ್ಜೆಸ್ಟ್ ಕಂಟ್ರಿ ಇನ್ ದಿಸ್ ವರ್ಲ್ಡ್. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲರೂ ಆದಷ್ಟು ಚೆನ್ನಾಗಿ ಜನಗಳ್ನು ಚೆನ್ನಾಗಿಡಬೇಕು. ಆಮೇಲೆ ಪ್ರೈಸಸ್ ನಾಮಿನಲ್ ಆಗಿಡಬೇಕು. ಬಡಬಗ್ಗರು ಯೂಸ್ ಮಾಡ್ತಾರೆ ಗೋಲ್ಡ್ನ, ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಅಮೌಂಟ್ನ ಇಟ್ಟಿದ್ದಾರೆ ಪ್ರೆಸೆಂಟು. ಇಟ್ ಮೇ ರೆಡ್ಯೂಸ್ ಶಾರ್ಟ್ಲಿ ಡ್ಯೂ ಟು ಸಮ್ ರೀಸನ್. ರೆಡ್ಯೂಸ್ ಆಯಿತು ಅಂದರೆ ಅವಾಗ ಸಾಮಾನ್ಯ. ಯಾಕಂದ್ರೆ ನೀವು ಬಹಳಷ್ಟು ಅಂದ್ರೆ ಸಮಾಜವನ್ನ ನೋಡಿದವರು, ನೀವು ಚಿಕ್ಕದಿರುವಾಗ ಎಷ್ಟಿತ್ತು, ಈಗ ರೇಟ್ಗೂ ಏನ್ ಹೇಳ್ತೀರಾ? ಜ್ಞಾಪಕ ಇರಪ್ಪಿಲ್ಲ ಮೇಡಮ್. ಬಟ್ ಏನಂತಂದರೆ ನಾನು ಸರ್ವಿಸ್ ಮಾಡ್ತಿದ್ದೆ BBMP ಇದ್ದಾಗ ಗೋಲ್ಡ್ ಎಲ್ಲ 800, 1000, 1500, 2000 ಈ ಥರ ಇತ್ತು 100 ಗ್ರಾಮ್. ಈಗ ಲ್ಯಾಕ್ಸ್ ಟುಗೆದರ್ ಅಲ್ವಾ? ಆಮೇಲೆ ಗೋಲ್ಡ್ ರಿಸರ್ವ್ ಇನ್ ದ ವರ್ಲ್ಡ್ ಇಸ್ ಕಮಿಂಗ್ ಡೌನ್. ಇಂಡಿಯಾದಲ್ಲಿ ರಿಸರ್ವ್ ಇಲ್ಲ, ಗೋಲ್ಡ್ ರಿಸರ್ವ್ ಇಲ್ಲ. KGF ಅಲ್ಲಿ ಇತ್ತು, ಅಲ್ಲಿ ಬೇರೆ ಎಲ್ಲೆಲ್ಲೋ ಸ್ವಲ್ಪ ಇತ್ತು, ಇದೆ ಅಷ್ಟೇ. ಬಟ್ ವರ್ಲ್ಡಲ್ಲಿ ಗೋಲ್ಡ್ ರಿಸರ್ವ್ ಇಸ್ ವೆರಿ ಲೆಸ್. ಅದನ್ನು ಮಾಡ್ಕೊಂಡು ಇಂಪ್ರೂವ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಗೋಲ್ಡ್ ರೇಟು ತುಂಬ ಇನ್ಕ್ರೀಸ್ ಆಗೋದ್ರಿಂದ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಆಗ್ತಿದೆ. ಮದುವೆಗೆ ಅಲ್ಲಿ ಇಲ್ಲಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಿದೆ. ಹೈ ಕ್ಲಾಸ್ ಪೀಪಲ್ಗೆ ಅವ್ರು ಪರ್ಚೇಸ್ ಮಾಡೋಕ್ಕೆ ಸುಲಭ ಆಯ್ತದೆ. ಯಾಕೆಂದರೆ ಇದು ಲೋ ಕ್ಲಾಸ್ ಪೀಪಲ್ ಪರ್ಚೇಸ್ ಮಾಡೋಕ್ಕೆ ತುಂಬ ಕಷ್ಟ.
ಒಂದು ಮದುವೆ, ಒಂದು ಹೆಣ್ಮಕ್ಳು ಇರ್ತಾರೆ, ಅವ್ರು ಮದುವೆ ಮಾಡೋದು ತುಂಬ ಕಷ್ಟ ಆಗ್ತದೆ. ಏನೋ ಒಂದು ಪರ್ಚೇಸ್ ಮಾಡಬೇಕು, ಒಂದು ಸಿಂಪಲ್ಲಾಗಿ ಒಂದು ಏನೋ ತಗೋಬೇಕು, ಅದಾಗೋದಿಲ್ಲ. ನಮ್ಮ ಕಾಲದಲ್ಲಿ ರೇಟು ತುಂಬ ಕಮ್ಮಿ ಇತ್ತು, 800 to 1000 ಒಳಗಡೆ ಇತ್ತು. ನಾನು 35 ಇಯರ್ಸ್ ಬ್ಯಾಕ್ ನಾನು ಹೇಳ್ತಾರೆ, ಅದು ರೇಟ್ ತುಂಬ ಕಮ್ಮಿ ಇತ್ತು. ಇವಾಗ ಇನ್ಕ್ರೀಸ್ ಅಂದರೆ ಯಾರು ಅದನ್ನ ಮುಟ್ಟಕ್ಕೆ ಆಗಲ್ಲ, ಕರೆಂಟ್ ಹೊಡೆದಂಗೆ ಇರ್ತದೆ. ಅದು ಮುಟ್ಟಬೇಕು ಅಂದ್ರೂ ಭಯ ಬೀಳ್ತಾರೆ, ಆ ಥರ ಇದೆ. ಅದು ಪ್ರತಿಯೊಂದು ಎಲ್ಲರಿಗೂ ಎಟ್ಕೋ ರೀತಿ ರೇಟು ಡಿಕ್ರೀಸ್ ಮಾಡಬೇಕು. ಡಿಕ್ರೀಸ್ ಮಾಡಿದ್ರೇ ಪ್ರತಿಯೊಬ್ಬರು ಹ್ಯಾಪಿನೆಸ್ ಆಗಿ ಪ್ರತಿಯೊಂದು ಮೂಮೆಂಟು ಮಾಡ್ತಾ ಹೋಗ್ತಾರೆ. 1,20,000 ಆಗಿದ್ರೆ ನಾವೆಲ್ಲ ಬಡವರು ಹೆಂಗೆ ಸರ್ ಎತ್ತು ನಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡೋದು? ನಾವೇನು ಮಾಡೋದು? ಮಕ್ಕಳಿದ್ದಾರೆ, ನಮಗೂ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳಿಗೆ ಗೋಲ್ಡ್ ಆಗಬೇಕಲ್ಲ, ಇಲ್ಲಾಂದರೆ ಎಷ್ಟು ಸೀರು ವರ್ಷ ಕೇಳ್ತಾರೆ. ಈಗ ನಾವೆಲ್ಲ ಬಡವರು, ನಾವು ಹೆಂಗೆ ಎತ್ತು ಇದೆಲ್ಲ ಮದುವೆ ಮಾಡೋದು ಮಕ್ಕಳಿಗೆ? ಮೇಡಮ್, ನಾವು ಚಿಕ್ಕವರಿರೋವಾಗಿಂದ 150 ರೂಪಾಯಿ ಗ್ರಾಮಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಇವಾಗ ಅರೌಂಡು ನನಗೆ 50 ಇಯರ್ಸ್. ಇವಾಗ 50 ವರ್ಷಕ್ಕೆ ಹೆಚ್ಚು ಕಮ್ಮಿ 26,000 ರೂಪಾಯಿ ಆಗೈತೆ. ಬೆಳ್ಳಿ ಆವಾಗ ನಮಗೆ ಹೆಚ್ಚು ಕಮ್ಮಿ 1,000 ರೂಪಾಯಿ kg ಇತ್ತು ಮೇಡಮ್. ಇವಾಗ ಬಂದು ಹೆಚ್ಚು ಕಮ್ಮಿ 3,000 ರೂಪಾಯಿ ನಿಮಗೆ ಬರುತ್ತೆ. ಇವಾಗ ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಏನು ಅಂತ, ಅಲ್ಲಿ ಫಾರಿನ್ ಕರೆನ್ಸಿ ನಿಮಗೆ ಹೈಕ್ ಆಗ್ತಾ ಇರೋದ್ರಿಂದ ನಿಮಗೆ ಇದೆಲ್ಲ ನಮಗೆ ಬಜೆಟಲ್ಲಿ ನಿಮಗೆ ಜಾಸ್ತಿ ಆಗ್ತಾಯಿದೆ. ಪ್ಲಸ್ ಇನ್ನೊಂದು, ಸಾಮಾನ್ಯ ಜನರು ಮದುವೆ ಮಾಡೋರಾಗಲಿ ಇಲ್ಲ ಹೆಣ್ಮಕ್ಳಾಗಲಿ ಬಡವರಾಗಲಿ ಇವಾಗ ಈಗಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ತೆಗೆಯೋ ಮಟ್ಟಕ್ಕೆ ಇಲ್ಲ. ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ, ಮದುವೆ ಫಂಕ್ಷನ್ಗಳು, ರಿಸೆಪ್ಷನ್ನು ಏನೇ ಒಂದು ಮಾಡಬೇಕಾದ್ರೂ ಎಲ್ಲರೂ ಮದುವೆ ಮಾಡಬೇಕಾದ್ರೆ ಚಿನ್ನ ಪರ್ಚೇಸ್ ಮಾಡಲೇಬೇಕು. ಈ ಗಗನಕ್ಕೇರಿರೋ ಚಿನ್ನದ ರೇಟಲ್ಲಿ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಚಿನ್ನ ಪರ್ಚೇಸ್ ಮಾಡೋದಕ್ಕೆ, ಬೆಳ್ಳಿ ಪರ್ಚೇಸ್. ಆಗಿನ ಕಾಲದಲ್ಲಿ ಇವಾಗ ನಾವು ಮದುವೆ ಮಾಡಿದ್ರೆ ಕಾಲು ತೊಳಿಯೋಕ್ಕೆ ಬೆಳ್ಳಿ ತಟ್ಟೆ ಕೊಡ್ತಾಯಿದ್ರು, ಅದೊಂದು ಅರ್ಧ kg ಬರೋದು, ಚೊಂಬೊಂದು ಅರ್ಧ kg ಬರೋದು. ಆದರೆ ಇವಾಗ ಅದೆಲ್ಲ ಕೊಡೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅದ್ರ ಮೊದಲು ಒಂದು ಕ್ಯಾಶ್ ಕೊಟ್ಬಿಟ್ಟು ಏನೋ ಒಂದು ಮಾಡಿಕೊಂಡು ಶಾಸ್ತ್ರಗಳನ್ನ ಮುಗಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡವ್ರೆ. ಈಗ ನೀವು ಮದುವೆ ಬಗ್ಗೆ ಹೇಳ್ತಾ ಹೋದ್ರೆ, ನಮ್ಮ ಸಂಪ್ರದಾಯದ ಪ್ರಕಾರ ಮಾಂಗಲ್ಯ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಮಾಂಗಲ್ಯ ಬೇಕು ಮೇಡಮ್. ಇವಾಗ ಮಾಂಗಲ್ಯ ಮಾಡಿಸ್ಬೇಕಾದ್ರೂ ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರು ನಿಮಗೆ 50,000 ರೂಪಾಯಿ ಬೀಳುತ್ತೆ 3 ಗ್ರಾಮು. ಇವಾಗ ಸಾಮಾನ್ಯವಾಗಿ ಮಾಂಗಲ್ಯ ಬಂದು 3 ಗ್ರಾಮ್ ಮೇಲೆ ಇರಬೇಕು. ಒಂದು ಗಂಡು ಕಡೆಯವ್ರದ್ದು, ಒಂದು ಹೆಣ್ಣು ಕಡೆಯವ್ರದ್ದು ಬರುತ್ತೆ. 3 ಗ್ರಾಮು ಗಂಡು ಕಡೆಯವ್ರು ಹಾಕಿದ್ರೆ 3.25 ಗ್ರಾಮ್ 4 ಗ್ರಾಮು ಹೆಣ್ಣು ಕಡೆಯವ್ರು ಹಾಕಬೇಕು. ಹಂಗಾಗಿ ಇವಾಗ ಮಾಂಗಲ್ಯ ಪರ್ಚೇಸ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಆಗುತ್ತೆ. ಇವಾಗ ಕೆಲವರು ಮದುವೆ ನಾವು ಚೌಟ್ರಿಲಿ ಮಾಡ್ಕೊಳಕ್ಕಾಗ್ದಿರ ದೇವಸ್ಥಾನದಲ್ಲಿ ಹೋಗಿ ಮಾಡ್ಕೊತಾರೆ, ಮಾಂಗಲ್ಯ ಮುಖ್ಯ ಬೇಕೇ ಬೇಕು. ಅದರಿಂದ ಇವಾಗ ಏನು ಚಿನ್ನ ಮಾಂಗಲ್ಯಕ್ಕೋಸ್ಕರ ತಗೊಂಡು ಅವರು ಮದುವೆನ ಮುಗಿಸ್ಕೊತಾ ಇದ್ದಾರೆ. ಬಾಕಿದೆಲ್ಲ ಏನೈತೆ ಪಾರ್ಟಿ ಹಾಲು ಆಮೇಲೆ ಹೋಟ್ಲುಗಳಲ್ಲಿ ಏನಿರುತ್ತೆ ಊಟಗಳಿಗೆ ಆರ್ಡರ್ ಮಾಡ್ತಾರೆ, ಒಂದು ಸಿಂಪಲ್ಲಾಗಿ ಎಲ್ಲನೂ ಬೇಕಾಗಿರೋರನ್ನ ಕರೆದ್ಬಿಟ್ಟು ಅವರು ಮದುವೆ ಮುಗಿಸ್ಕೊತಾ ಇದ್ದಾರೆ. ಗೋಲ್ಡ್ ಅಂಗಡಿಯ ಮಾಲೀಕರೊಬ್ಬರು ಇದ್ದಾರೆ ಸರ್. ಈಗಾಗಲೇ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಗಗನಕ್ಕೆ ಏರ್ತಾ ಇರುವಂಥದ್ದು. ನೀವೊಬ್ರು ಮಾಲೀಕರಾಗಿ ಏನು ಹೇಳ್ತೀರಿ? ಯಾಕಂದರೆ ನೀವು ಬಹಳಷ್ಟು ಅನುಭವನ ಹೊಂದಿರುವವರು. ಮೊದಲು ಚಿನ್ನ ದರ ಹೇಗಿತ್ತು, ಈಗಿನ ದರ ಹೇಗಿದೆ, ವ್ಯಾಪಾರ ಹೇಗೆ ನಡೀತಾ ಇದೆ ಸರ್? ವ್ಯಾಪಾರ ಭಾಳ ಕಡಿಮೆ ಇದೆ ಮೇಡಮ್. ವ್ಯಾಪಾರ ಏನಿಲ್ಲ, ಬಡವರಿಗೆ ಭಾಳ ತೊಂದರೆ. ರೇಟ್ ಜಾಸ್ತಿ ಆದಷ್ಟು ಬಡವರಿಗೆ ತೊಂದರೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ವ್ಯಾಪಾರ ಅಂತೂ ಏನಿಲ್ಲ, ವ್ಯಾಪಾರ ನಿಲ್ಲು. ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಜನರೇನಾದ್ರೂ ಖರೀದಿ ಮಾಡ್ತಾರಾ? ಯಾರು ಜನನೂ ಬರಲ್ಲ, ಬಾಡಿಗೆ ಕಟ್ಟಬೇಕು ಅಂದರೆ ಕಷ್ಟ. ಹಿಂಗೆ ಬೆಳೀತಾ ಹೋದ್ರೆ ಅಂಗಡಿಗಳು ಮುಚ್ಚಾಗಬೇಕಾಗತ್ತೆ ಅಷ್ಟೇ. ಮುಂದಕ್ಕೆ ಅವ್ರವ್ರು ಬಾಡಿಗೆ ಕಟ್ಟಕ್ಕಾಗದೆ ಒದ್ಲಾಡೋಕೆ ಅಷ್ಟು ಪರಿಸ್ಥಿತಿ ಬರ್ತಾ ಇದೆ. ಹಿಂಗೆ ಬೆಳೀತಾ ಇದೆ. ನೀವು ಚಿನ್ನದ ವ್ಯಾಪಾರ ಇದ್ದೀರಾ, ಯಾಕೆ ಇದು ಗಗನಕ್ಕೆ ಏರ್ತಾ ಇದೆ? ಚಿನ್ನ ಸಿಕ್ತಿಲ್ವಾ ಅಥವಾ ಚಿನ್ನ ಆಲ್ರೆಡಿ ಜನರ ಕೈ ಸೇರಾಗಿದೆಯಾ, ಹೇಗೆ ಸರ್? ಅದ್ರ ಬಗ್ಗೆ ಇನ್ನೂ ಕರೆಕ್ಟಾಗಿ ಮ್ಯಾಟ್ರ್ ಗೊತ್ತಿಲ್ಲ ಮೇಡಮ್. ಅದೇನೋ ಚೈನಾ ಅಮೇರಿಕಾ ಗಲಾಟೆಯಿಂದ ಅಂತ ಹೇಳ್ತಾರೆ, ಬಟ್ ನಮಗೆ ಅಷ್ಟಾಗಿ ಅದ್ರ ಬಗ್ಗೆ ತಿಳಿದಿಲ್ಲ. ಈಗ ನೀವು ಎಲ್ಲಿಂದ ಚಿನ್ನ ಖರೀದಿ ಮಾಡಿ ತರ್ತೀರಾ ತುಂಡುಗಳನ್ನ? ಇಲ್ಲೇ ಡೀಲರ್ಸ್ಗಳು ಇರ್ತೇವೆ, ಇಲ್ಲೇ ಡೀಲರ್ಗಳು ಸಿಕ್ಕಿದೆ. ಎಷ್ಟು ರೂಪಾಯಿಗೆ ತಗೋತೀರಾ? ಅದು ಒಂದೊಂದು ಸೆಕೆಂಡಿಗೆ ಒಂದೊಂದು ರೇಟ್ ಚೇಂಜ್. ಆವಾಗ ನಾವು ಯಾವಾಗ ಅಮೌಂಟ್ ಇಟ್ಕೊಂಡು ಹೋಗ್ತೀವಿ ಆವಾಗ ಏನು ರೇಟ್ ಇದ್ರೆ ಆ ರೇಟ್ ಕೊಡ್ತಾರೆ. ಈಗ ಎಷ್ಟಿದೆ ಪ್ರೆಸೆಂಟ್? ಇವತ್ತು 18,000 ಚಿಲ್ಲರೆ ಹೇಳ್ತಾ ಇದ್ದಾರೆ. 1 ಗಂಟೆ ಮೇಲೆ ರೇಟ್ ಗೊತ್ತಾಗತ್ತೆ, ಅದುವರೆಗೂ ಗೊತ್ತಾಗಲ್ಲ. ಈಗ ವ್ಯಾಪಾರ ಏನಿಲ್ಲ? ವ್ಯಾಪಾರ ಏನಿಲ್ಲ. ನೀವು ಚಿಕ್ಕದಿರುವಾಗ ಎಷ್ಟಿತ್ತು? ನಾನು ಮದುವೆ ಟೈಮಲ್ಲಿ 280 ರೂಪಾಯಿ ಗ್ರಾಮ್. ಇವಾಗ 18,000 ಹಂಗಿದೆ. 18,000 ರೂಪಾಯಿ ಇದೆ ಇವತ್ತು ಗ್ರಾಮ್. ಇನ್ನು ನಾಳೆಗೆ ಏನಾಗುತ್ತೆ ಗೊತ್ತಿಲ್ಲ. 2 ಲಕ್ಷಕ್ಕೆ ಆಗತ್ತೆ ಅಂತ ಹೇಳ್ತಾವ್ರೆ, ಏನಾಗುತ್ತೆ ಗೊತ್ತಿಲ್ಲ. ದಾಟ್ 1,80,000 ರೂಪಾಯಿ ಇದೆ ಇವಾಗ. 2 ಲಕ್ಷಕ್ಕೆ ಬರುತ್ತೆ ಅಂತ ಹೇಳ್ತಾವ್ರೆ, ನೋಡ್ಬೇಕು. ಅಂಕಲ್, ನೀವು ಚಿಕ್ಕವರಿದ್ದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ? 120 ರೂಪಾಯಿ ಇತ್ತು ಚಿನ್ನ ಗ್ರಾಮು.
ಇವಾಗ ಎಷ್ಟಪ್ಪ 1,700 ರೂಪಾಯಿ ಗ್ರಾಮ್ ಆಗೈತೆ, 17,000 ರೂಪಾಯಿ ಗ್ರಾಮ್ ಆಗೈತೆ. ಬಡವ್ರು ಏನು ಮಾಡೋದು, ಎಲ್ಲಿಂದ ತರೋದು, ಏನು ಮಾಡೋದು ಹೇಳಿ, ಕಷ್ಟ ಇದೆ. ನಾವೇನು ಹೇಳಬೇಕು ಅಂದರೆ ಚಿನ್ನ ನೆಕ್ಸ್ಟು ಫ್ಯೂಚರ್ನಲ್ಲಿ ಒಂದು ಪೇಪರ್ನಲ್ಲಿ ನೋಡ್ಬೇಕು ಅಷ್ಟೇ ನಾವು, ಇದು ಚಿನ್ನನ ಇದು ಅನ್ನೋದು ಆ ಥರ ಆಗಂಗಿದೆ ಇವಾಗ ಕತೆ. ಇನ್ನೊಂದು 2 ತಿಂಗಳು ಹೋಗ್ಬಿಟ್ಟ ಅಂದರೆ 25,000 ರೂಪಾಯಿ ಆಗುತ್ತೆ ಗ್ರಾಮ್. ಸಾರ್ ಹೇಳ್ದಂಗೆ 25. ಇವಾಗ ಆಲ್ರೆಡಿ ಯಾರೂ ತೊಗೊತಾ ಇಲ್ಲ. ಬೆಳ್ಳಿ ರೇಟು ಒಂದು 2 ತಿಂಗಳ ಕೆಳಗಡೆ ಎಷ್ಟಿತ್ತು ರೇಟು? 120 ರೂಪಾಯಿ, 130 ರೂಪಾಯಿ ಇತ್ತು. ಇವಾಗ 330 ರೂಪಾಯಿ, 4 ಲಕ್ಷ ರೂಪಾಯಿ. ಬೆಳ್ಳಿ ಕೆಲಸದವರೆಲ್ಲ ಅಲ್ಲೇ ಏನು ಕೆಲಸ ಮಾಡ್ತಾ ಇಲ್ಲ. ಅದೇ ಇವಾಗ ಚಿನ್ನ ಕೇಳಿದ್ರೆ ಗೋಲ್ಡ್ ಹಾಕ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಏನಾನ ಮಾಡ್ತಾರೆ ಅಷ್ಟೇ, ಇನ್ನೇನು ಆಗೋದು, ಇನ್ನೇನು ಆಗೋದಿಲ್ಲ. ಇಷ್ಟಕ್ಕೆ ನೀವು ಕೂಡ ಹಿರಿಯರಿದ್ದೀರಾ. ಈಗ ಹೆಣ್ಮಕ್ಳು ಮದುವೆ ಮಾಡೋದಂದ್ರೆ ನಿಮ್ಗೆ ಗೊತ್ತು, ಹೆಣ್ಮಕ್ಳು ಮದುವೆ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಚಿನ್ನ ಪ್ರಮುಖವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಾಂಗಲ್ಯ ಏನ್ ಹೇಳ್ತೀರಾ? ಗಂಡ್ಮಕ್ಳು ಹಾಕ್ಲೇಬೇಕು, ಬೆಳ್ಳಿ ಎರಡು ಮರಿಲೇಬೇಕು. ಏನು ಅದಕ್ಕಾಗ ಬದ್ಲಿ ವ್ಯವಸ್ಥೆ ಏನಾದ್ರು ಮಾಡ್ಕೋಬೇಕು ಹೊರತು ಚಿನ್ನ ಖರೀದಿ ಮಾಡೋಕ್ಕಂತೂ ಆಗಲ್ಲ. ಮಕ್ಕಳು ಕಷ್ಟ ಇದೆ, ಮಕ್ಕಳು ಮದುವೆ ಮಾಡೋದು ಭಾರಿ ಕಷ್ಟ ಇದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದು, ಬದ್ಲಿ ವ್ಯವಸ್ಥೆ ಏನಾದ್ರು ಮಾಡಬೇಕು. ಸರ್ಕಾರ ಕೈಲೂ ಇಲ್ಲ, ಚಿನ್ನ ಕಡಿಮೆ ಮಾಡೋಕೆ ಸರ್ಕಾರ ಕೈಲೂ ಇಲ್ಲ. ಏಕೆ ಈ ರೀತಿ ಆಗ್ತಾ ಇದೆ? ಏನಾದ್ರು ಅದೇ ಅಮೇರಿಕಾ ಗ್ಲೋಬಲ್ ವಾರ್ ನಡೀತಾ ಇದೆ, ಅಮೇರಿಕಾ ಚೈನಾ ಅವ್ರದ್ದು. ಅವರೆಲ್ಲ ಸ್ಟಾಕ್ ಮಾಡಿಕೊಬೋದು, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇರ್ಬೋದು. ನೀವು ಎಷ್ಟು ಖರೀದಿ ಮಾಡಿದ್ರಿ ನಿಮ್ಮ ಹೆಂಡತಿ ಮಕ್ಕಳಿಗೆ? ಇದಕ್ಕೆ ಹೆಂಡತಿ ಮಕ್ಕಳಿಗೆ ಒಂದು 100-150 ಗ್ರಾಮ್ ಇರ್ಬೋದು. ಈಗ ಏನು ಅದು ಮರ್ತೇ ಬಿಟ್ಟಿದ್ವಿ, ಅದ್ರ ಬಗ್ಗೆ ವ್ಯಾಮೋಹನ ಇಲ್ಲ. ಅವೆಲ್ಲ ಮುಂದಕ್ಕೆ ಪಿಕ್ಚರ್. ಆಮೇಲೆ ಕಳ್ತನಗಳು ಜಾಸ್ತಿ ಆಗ್ತಾಯಿದೆ. ಮೊನ್ನೆ ನೋಡಿದ್ರೆ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ನೋಡಿದ್ರಲ್ಲ ಜ್ಯುವೆಲರ್ಸ್ನಲ್ಲಿ ಯಾರೋ ಹೊಡ್ಕೊಂಡು ಹೋದ್ರು, 3 ಜನ ಗನ್ ತೋರಿಸ್ಬಿಟ್ಟು. ನೀವೇ ನೋಡ್ತಾ, ನಿಮ್ಮ ಟಿ ವಿಗಳನ್ನಲ್ಲೇ ತೋರಿಸ್ತಾ ಇದ್ದೀರಾ. ಕಳ್ತನಗಳು ಜಾಸ್ತಿ ಆಗ್ತಾಯಿದೆ, ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ. ಆಮೇಲೆ ರೋಡ್ಗಳನ್ನಲ್ಲೂ ರಾಬ್ರಿಗಳು ಜಾಸ್ತಿ ಆಗ್ತಾಯಿದೆ ಅಲ್ವಾ. ಚಿನ್ನ ಗಗನಕ್ಕೆ ಹೋಗ್ತಾ ಇರೋದಕ್ಕೆ ಇದೆಲ್ಲ ಆಗ್ತಾ ಇರೋದು. ಚಿನ್ನ ರೇಟ್ ಕಮ್ಮಿ ಇದ್ದಿದ್ರೆ ಇದೆಲ್ಲ ಆಗ್ತಾ ಇರಲ್ಲ. ಇದೆಲ್ಲ ಒಂಚೂರು ಮಾಹಿತಿಗೆ ದೊಡ್ಡವ್ರಿಗೆ ತಿಳಿಸ್ತಾನೆ, ಏನೋ ಒಂಚೂರು ಕಮ್ಮಿ ಆಗ್ಬೋದು ಅನ್ಸುತ್ತೆ, ನೋಡೋಣ. ಅಮ್ಮ, ಚಿನ್ನದ ರೇಟ್ ಗಗನಕ್ಕೆ ಏರಿರುವಂತದ್ದು, ಮಹಿಳೆಯಾಗಿ ಏನ್ ಹೇಳ್ತೀರಾ? ನಾವು ಕೂಲಿ ಮಾಡೋರು ಇಷ್ಟೊಂದು ಚಿನ್ನ ರೇಟ್ ಆದರೆ ಮಕ್ಳಿಗೆ ಮದುವೆ ಮಾಡೋದು ಹೆಂಗೆ? ನಾವು ಉಳಿತಾಯ ಏನ್ರಲ್ಲಿ ಮಾಡ್ತೀವಿ? ಕೂಲಿ ಮಾಡಿದ್ರೆ ಹೊಟ್ಟೆಗೆ ಸಾಲಲ್ಲ ನಮಗೆ. ಇದರಿಂದ ಈಗ 16,000 ಚಿಲ್ಲರೆ ಆಗೈತೆ ಚಿನ್ನ. ನಮ್ಮಂಥ ಬಡವರು ಮುಂದಕ್ಕೆ ಜೀವನ ಏನು ಮಾಡೋದು? ಕೂಲಿ ಮಾಡೋದ, ಹೊಟ್ಟೆ ಸಾಕದ, ಒಡವೆ ತಗೊಳ್ಳೋದ? ಇದು ಏನರಿಂದ ಇಷ್ಟು ಜಾಸ್ತಿ ಮಾಡ್ತಾರೋ ಸರ್ಕಾರನೋ ಜನನೋ ಗೊತ್ತಿಲ್ಲ. ಅದೇ ನಮಗೆ ಜೀವನ ಮಾಡೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕಷ್ಟ. ಈಗ ನೀವು ಹೇಳಿದ್ರಿ ನನಗೆ ಮಕ್ಕಳಿದ್ದಾರೆ ಅಂತ. ಹೆಣ್ಮಕ್ಳಿದ್ದ ಮನೆಯಲ್ಲಿ ನಿಮಗೆ ಗೊತ್ತು, ಒಂದು ಮದುವೆ ಮಾಡಿ ಕೊಡಾಗ ಅಟ್ಲೀಸ್ಟ್ ಏನಾದರೂ ಒಂದು ಚಿನ್ನಾಭರಣ ಹಾಕ್ತೀವಿ. ಹಾಗೇನೆ ಗಂಡಿನ ಕಡೆಯವರು ಮಾಂಗಲ್ಯ ಹಾಕ್ತಾರೆ, ಅಂದರೆ ಒಂದೊಂದು ಸಂಸ್ಕೃತಿ ಪ್ರಕಾರ. ಇನ್ನು ಮುಂದೆ ಯಾವ ರೀತಿ ಮದುವೆ ನಡಿಬಹುದು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ. ಅದೇ ಇವಾಗೆಲ್ಲ ಉಮ್ಮಗೋಲ್ಡ್ನೇ ಹಾಕ್ಬೇಕಷ್ಟೇ. ನಮ್ಮ ಹೆಣ್ಮಕ್ಳು ಎತ್ತಿರೋರಿಗೆ ಉಮ್ಮಗೋಲ್ಡು ಹೆಂಗೂ ಬೆಳ್ಳಿಲೇ ಚಿನ್ನದ ಥರ ತೋರಿಸ್ತಾರೆ, ಅದನ್ನೇ ಹಾಕಬೇಕು. ನಮ್ಮ ಪರಿಸ್ಥಿತಿ ಹೇಳಿ ಮದುವೆ ಮಾಡಬೇಕು. ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಈಗ ನಾವು ಆರ್ಡ್ರ್ ತೊಗೊಳಕ್ಕೂ ನಮಗೆ ಹಿಂದೆ ಮುಂದೆ ನೋಡ್ಲಿಕ್ಕೆ ಆಗ್ತಾಯಿದೆ. ಯಾಕೆಂದರೆ ಬೆಳಗ್ಗೆ ಒಂದು ರೇಟ್ ಇದ್ದರೆ ಸಾಯಂಕಾಲ ಒಂದು ರೇಟ್ ಆಗುತ್ತೆ. ಒಂದೊಂದು ದಿವಸಕ್ಕೆ 2,000 3,000 ಸಾವಿರ ಜಾಸ್ತಿ ಆಗ್ಬಿಡ್ತಾಯಿದೆ 10 ಗ್ರಾಮ್ಗೆ. ಏನು ನಾವು ಆರ್ಡ್ರ್ ತೊಗೊಂಡ್ರೆ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಇವಾಗ ಇದೇನು ಯಾವ ಥರ ಆಗ್ತಾಯಿದೆ, ಏನು ಮಾರ್ಕೆಟ್ ಇದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವು ಗೋಲ್ಡ್ ರೆಡಿ ಮಾಡೋರ, ನೀವು ಎಲ್ಲಿಂದ ತರಿಸ್ತೀರಾ, ಹೇಗೆ? ಇಲ್ಲೇ ಸಿಗುತ್ತೆ ಮೇಡಮ್ ಎಲ್ಲ. ಈಗ RTGSಲ್ಲಿ ಸಿಗುತ್ತೆ, ಜ್ಯುವೆಲ್ರಿ ಶಾಪ್ ಅವರು ಕೊಡ್ತಾರೆ ನಮಗೆ. ಹಿಂಗೆಲ್ಲ ಮಾಡ್ತಾಯಿದ್ದೀವಿ ನಾವು. ವರ್ಕರು, ಬ್ಯಾಂಗಲ್ಸ್ ವರ್ಕ್ ಮಾಡೋದು ನಾನು, ಮೈಸೂರಲ್ಲಿ ಇರೋದು ನಾನು. ಹಿಂಗೆ ಬರ್ತಾ ಇರ್ತೀವಿ ಇಲ್ಲಿ. ಹಂಗಾಗಿ ತುಂಬ ತೊಂದರೆ ಆಗ್ಬಿಟ್ಟಿದೆ, ಕೆಲಸ ಕಾರ್ಯಗಳು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಸುಮಾರು ಅವಲೇ ಈಗ ಡಿಸೆಂಬರಿಂದಲೂ ಇದು ಸ್ಟಾರ್ಟ್ ಆಗಿರೋದು ರೇಟ್ ಜಾಸ್ತಿ ಆಗಲಿಕ್ಕೆ. ಆವಾಗಲಿಂದ ತುಂಬ ತೊಂದರೆ ಆಗಿಬಿಟ್ಟಿದೆ. ಒಂದು ವಾರ ಕೆಲಸ ಇದ್ದರೆ ಒಂದು 15 ದಿವಸ ಕೆಲಸ ಇರಲ್ಲ, ಹಂಗೆ ಆಗ್ಬಿಟ್ಟಿದೆ. ವ್ಯಾಪಾರ ಹೇಗಿದೆ? ಜನಸಾಮಾನ್ಯರು ನಿಮ್ಮ ಹತ್ರ ಬರ್ತಾ ಇದ್ದಾರಾ, ಹೇಗೆ? ಬರ್ತಾರೆ ಮೇಡಮ್, ಎಲ್ಲ ರೇಟ್ ಕೇಳ್ತಾರೆ. ರೇಟ್ ಕೇಳಿದ್ರೆ ಇಷ್ಟೊಂದು ಆಗಿಬಿಟ್ಟಿದೆಯಾ, ಗ್ರಾಮ್ಗೆ 14,000 ರೂಪಾಯಿ 15,000 ರೂಪಾಯಿ ಆಗಿಬಿಟ್ಟಿದೆಯಾ ಅಂತ ಯೋಚನೆ ಮಾಡ್ತಾರೆ. ನೋಡೋಣ ಸ್ವಲ್ಪ ಕಮ್ಮಿ ಆಗುತ್ತಾ ಅಂತಾರೆ. ನೋಡ್ಕೊಂಡು ಬರ್ತೀವಿ ಅಂತಾರೆ, ಬರಲ್ಲ. ಏನು ಬರಲ್ಲ ಅಂದರೆ ಅವ್ರಿಗೂ ಗೊತ್ತಿರುತ್ತಲ್ಲ, ಡೈಲಿ ನೋಡ್ತಾ ಇರ್ತಾರೆ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ಎಲ್ಲ ತೋರಿಸ್ತಾ ಇರ್ತಾನೆ ರೇಟ್ಗಳು ಈ ಥರ ಆಗಿದೆ ಆ ಥರ ಆಗಿದೆ ಅಂದ್ಬಿಟ್ಟು. ಹೀಗಾಗಿ ತುಂಬ ತೊಂದರೆ ಆಗಿಬಿಟ್ಟಿದೆ ವರ್ಕರ್ಸ್ಗೆ, ಈ ಆರ್ಡ್ರ್ ತೊಗೊಳ್ಳೋರಿಗೆ, ಜ್ಯುವೆಲ್ರಿ ಶಾಪ್ ಅವ್ರಿಗೂ ಅಷ್ಟೇ ತುಂಬ ತೊಂದರೆ ಆಗಿದೆ. ತುಂಬ ಆಮೇಲೆ ಲಾಸ್ ಆಗಿದೆ ಸಿಕ್ಕಾಪಟ್ಟೆ. ಯಾಕೆಂದರೆ ರೇಟು ಒಂದೊಂದು ದಿವಸಕ್ಕೆ 2,000 3,000 ಸಾವಿರ ಜಾಸ್ತಿ ಆಗಿಬಿಟ್ರೆ ಹೆಂಗೆ ಕೊಡೋದು ಮೇಡಮ್? ಈಗ ಆರ್ಡ್ರ್ ತೊಗೊಂಡಿರ್ತೀವಿ ನಾವು, ನಿಮ್ಮ ಹತ್ರ ಈಗ 14,000 ರೂಪಾಯಿ ತೊಗೊಂಡಿರ್ತೀವಿ, ನಾಳೆ ಮಾರನೇ ದಿವಸ 15,000 ರೂಪಾಯಿ ಆಗಿಬಿಟ್ರೆ ಹೆಂಗೆ ನಾವು ಕೊಡೋದು? ಗಿರಾಕಿ ಏನು ಹೇಳ್ತಾರೆ, ನಾವು ನೆನ್ನೆ ಆರ್ಡ್ರ್ ಕೊಟ್ಟವಲ್ಲ ಅದೇ ರೇಟ್ ಕೊಡಿ ಅಂತಾರೆ. ಹೀಗಾಗಿ ತುಂಬ ತೊಂದರೆ ಆಗಿಬಿಟ್ಟಿದೆ. ಒಂದು ಏನಂದರೆ ಒಂದು ಸ್ಟ್ಯಾಂಡರ್ಡ್ ಆಗಬೇಕಿದು, ಒಂದು ರೇಟಿಗೆ ಬಂದು ನಿಂತ್ಕೋಬೇಕು.
ಆವಾಗ ಏನಾಗುತ್ತೆ, ನಮಗೂ ಬಿಸ್ನೆಸ್ಸು ನಡೀತದೆ, ಜನಕ್ಕೂ ಇಷ್ಟೇ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ, ಏನಿಗೆ ತೊಂದರೆ ಇಲ್ಲ. ಈಗ ಇವನು ಸ್ಟ್ಯಾಂಡರ್ಡ್ ಆಗಿದೆ, ಈಗ ಮುಂದಕ್ಕೆ ನೋಡೋಣ ಅಂತಾರೆ. ಅದು ಬಿಟ್ಕೊಂಡು ಈ ಥರ ಆಗಿದೆ. ಈಗ ನೋಡುವ. ಸರ್ಕಾರ ಕೇಳ್ತೀರಾ? ಸರ್ಕಾರದ್ದೇನಿಲ್ಲ ಮೇಡಮ್, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ವಾ ಇದು ಗೋಲ್ಡ್ ಇದು. ಸರ್ಕಾರ ಇದರಲ್ಲಿ ಏನು ಅವರೇನು ಇದು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೂ ಅವ್ರೇನು ಮೇಡಮ್, ಅವ್ರು ಟ್ಯಾಕ್ಸ್ ಗೀಸ್ ಕಮ್ಮಿ ಮಾಡ್ಬೋದು ಸ್ವಲ್ಪ ಅಷ್ಟೇ. ಇವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಡೀತಾ ಇದೆ. ಇದು ದೊಡ್ಡ ಜುವಾ ಥರ ಆಗ್ತಾಯಿದೆ. ಸಿಲ್ವರು ಅಷ್ಟೇ, ಬೆಳ್ಳಿನೂ ಅಷ್ಟೇ, ಇದು ಚಿನ್ನನೂ ಅಷ್ಟೇ, ಎಲ್ಲ ಇದೇ ಥರ ಆಗಿದೆ. ಇವಾಗ ಏನು ಮುಂದಕ್ಕೆ ಏನಾಗುತ್ತೆ ನೋಡು. ಪ್ರತಿದಿನ ಒಂದು ದುಡಿದು ಮಹಿಳೆಯರಿಗೆ, ಮನೆಯಲ್ಲಿರೋರಿಗೆ, ಒಂದು ಪುರುಷರು ಒಂದು ಚಿನ್ನಾಭರಣ ಪ್ರೀತಿಯಿಂದ ಕೊಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಹೆಚ್ಚಾದ ಕಾರಣ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಬನ್ನಿ ಮಾತಾಡಿಸುವ. ಸರ್, ಈಗಾಗಲೇ ಗೊತ್ತು ಚಿನ್ನಾಭರಣ ಗಗನಕ್ಕೇರಿರುವಂಥದ್ದು, ಬೆಳ್ಳಿ ದರ ಕೂಡ ಹಾಗೇನೆ. ಏನು ಹೇಳ್ತೀರಾ ನೀವು? ಮೇಡಮ್, ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಚಿನ್ನ ಥರನೇ ಹಾಕ್ಕೋಬೇಕು, ಆಯಿತಾ? ಚಿನ್ನ ಥರನೇ ಹಾಕ್ಕೋಬೇಕು. ಎಷ್ಟು ಲಿಮಿಟ್ ಇರುತ್ತೋ ಅಷ್ಟೇ ಯೂಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ 1 ಗ್ರಾಮು ನೀವು ಚಿನ್ನ ತೆಗಿಬೇಕಂದ್ರೆ 1 ಟನ್ ಅಗಿಬೇಕಾಗುತ್ತೆ. ಆ ಅಗಿಯೋದ್ರಿಂದ ನಿಮಗೆ ಅದರಲ್ಲೇ ಬೆಳ್ಳಿನೂ ತೆಗಿಬೇಕು, ಚಿನ್ನನೂ ತೆಗಿಬೇಕು, ಕಬ್ಬಣನೂ ತೆಗಿಬೇಕು, ಮರಳು ತೆಗಿಬೇಕು. ಕೆಲವ್ರು ಹಾಕ್ಕೊಳ್ತಾರೆ ಚಿನ್ನನ ಶರ್ಟ್ ಹೊಲ್ಸ್ಕೊಂಡಿರ್ತಾರೆ, ಇಷ್ಟಿಷ್ಟು ಅಗಲ ಹಾಕ್ಕೊಂಡಿರ್ತಾರೆ. ಅದೆಲ್ಲ ನ್ಯಾಷನಲ್ ವೇಸ್ಟ್ ಅದೆಲ್ಲ ಅಲ್ವಾ? ಇದರಿಂದ ಯಾರಿಗೂ ಉಪಯೋಗ? ನಮ್ಮ ಪ್ರಕೃತಿ ನಾವೇ ಹಾಳು ಮಾಡ್ಕೊತಾ ಇರೋದು. 1 ಟನ್ ಎತ್ತಬೇಕು, ಒಂದು ಗ್ರಾಮ್ ತೆಗಿಬೇಕಂದ್ರೆ 1 ಟನ್ ಅಗಿಬೇಕು. ಆ ಟನ್ ಅಗಿಬೇಕಂದ್ರೆ ಭೂಮಿ ಎಷ್ಟು ಲಾಸ್ ಆಗುತ್ತೆ, ಪ್ರಕೃತಿ ಹಾಳಾಗ್ತಾ ಇದೆ. ಅದೆಲ್ಲ ಪ್ರಕೃತಿದೆ ತಾನೇ ಸಂಪತ್ತು, ಇದೇನು ಮಿಷಿನರಿ ಏನಲ್ವಲ್ಲ. ಗೋಲ್ಡ್ ಲಿಮಿಟಾಗಿ ಯೂಸ್ ಮಾಡಿದ್ರೆ ಚಿನ್ನ ಎಲ್ಲರೂ ಯೂಸ್ ಮಾಡ್ಬೋದು. ಈಗ ನೀವು ಬಹಳಷ್ಟು ಜೀವನದಲ್ಲಿ ಅನುಭವ ಇರುವವರು, ನೀವು ಚಿಕ್ಕ ಇರುವಾಗ ಹಾಗೆಯೇ ಈಗಿರುವ ರೇಟನ್ನು ನೋಡಿದ್ರೆ ಒಂದು ಮನೆಯಲ್ಲಿ ನಿಮಗೆ ಗೊತ್ತು, ಹೆಣ್ಮಕ್ಳಿಗೆ ಚಿನ್ನಾಭರಣ ಬಹಳಷ್ಟು ಇಷ್ಟ. ಸೊ ಮದುವೆ ಸಂಭ್ರಮದಲ್ಲಿ ಕೂಡ ನಾವು ಗೋಲ್ಡನ್ನು ಉಪಯೋಗಿಸ್ತೀವಿ. ಏನು ಹೇಳ್ತೀರಾ, ಈ ದಿನಗಳಲ್ಲಿ ಮಾಡೋಕ್ಕೆ ಸಾಧ್ಯನಾ? ಇಲ್ಲ ಮೇಡಮ್, ಖಂಡಿತವಾಗ್ಲೂ ಇಲ್ಲ, ಸಾಧ್ಯ ಅಂತೂ ಇಲ್ಲ. ನೋಡ್ಬೇಕು, ಆರ್ಟಿಫಿಷಿಯಲ್ ಹಾಕೊಂಡು ಜೀವನ ಮಾಡ್ಬೇಕಷ್ಟೇ. ಏನು ಕಿವಿ ಮಾತು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನಿಲ್ಲ ಕಿವಿ ಮಾತು ಏನು ಹೇಳೋದಂತ, ಪಬ್ಲಿಕ್ಗೆ ಹೇಳ್ಬೇಕಷ್ಟೇ. ಲಿಮಿಟಾಗಿ ತೊಗೊಳ್ಳಿ, ಲಿಮಿಟಾಗಿ ಯೂಸ್ ಮಾಡಿ ಅಷ್ಟೇ. ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು. ಇಷ್ಟೊಂದು ರೇಟ್ ಆಗ್ಬಿಟ್ರೆ ಹೆವಿ ರೇಟ್. ಇವಾಗ ಯಾರು ತೊಗೊತಾರೆ? ಯಾರು ಮದುವೆ ಯಾರು ತೊಗೊಳಲ್ಲ. ಇವಾಗ ಒಂದು ಮದುವೆ ಮಾಡಬೇಕು ಅಂದರೆ ತೊಗೊಬೇಕು, ಬೇಕೇ ಬೇಕು, ಗೋಲ್ಡ್ ಬೇಕೇ ಬೇಕು. ಈ ರೇಟ್ಗೆ ಗೋಲ್ಡ್ ಯಾರು ತೊಗೊಳಲ್ಲ. ಇವಾಗ ನಾರ್ಮಲ್ ಇವಾಗ ಬೆಳ್ಳಿನೂ ಅಷ್ಟೇ. ಏನು ಇವಾಗ ಎಷ್ಟು ಇವಾಗ 370 ಆಗಿದೆ. ಅದೆಲ್ಲ ಹೆವಿ ಆದರೆ ಯಾರು ಏನು ತೊಗೊತಾರೆ? ಯಾರು ಏನು ತೊಗೊಳಕ್ಕಾಗಲ್ಲ. ಅದೇ ಇರೋರು ಸಾಹುಕಾರಗಳು ತೊಗೊಬೋದು ಅಷ್ಟೇ, ಬಡವ್ರ ಮನೆಯವ್ರು ಯಾರು ತೊಗೊಳಲ್ಲ. ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕಿದೆ. ನೀವು ಚಿನ್ನ ಹಾಕಿದ್ದೀರಾ, ನೀವು ತಗೊಳ್ಳುವಾಗ ಎಷ್ಟಿತ್ತು? ನಾನು ತೊಗೊಳಾಗ ಇದು 2,700 ರೂಪಾಯಿ ಇತ್ತು ಗ್ರಾಮ್ ನಾನು ತೊಗೊಳೋವಾಗ. ಇವಾಗ ನೋಡಿ 15,000 17,000 ಆಗಿದೆ. ಒಂದು ಗ್ರಾಮ್ಗೆ 380 ಇರುವಂಥದ್ದು ಬೆಳ್ಳಿಗೆ. ಒಂದು ಗ್ರಾಮ್ಗೆ 380 ರೂಪಾಯಿ ಒಂದು ಗ್ರಾಮ್. ಫಸ್ಟ್ ಅದು ಎಷ್ಟಿತ್ತು ಗೊತ್ತಾ? 9 ರೂಪಾಯಿ ಇತ್ತು ನಾನು ಕೆಲಸ ಬೆಳ್ಳಿಲಿ ನೋಡುವಾಗ. ಇವಾಗ 380 ರೂಪಾಯಿ. ಸೊ ನಾವು ಗೋಲ್ಡ್ ಧರಿಸುವಾಗ 360 ರೂಪಾಯಿ ಗ್ರಾಮ್ ಇದ್ದಿದ್ದು. ಅದೇ ಫಸ್ಟು, ಅದೇ ಲಾಸ್ಟ್ ನಮ್ಮದು. ನಮ್ಮ ಜೊತೆ ಬೆಳ್ಳಿ ವ್ಯಾಪಾರಿ ಒಬ್ಬರು ಇದ್ದಾರೆ. ಈಗಾಗಲೇ ಬೆಳ್ಳಿ ಕೂಡ ಗಗನಕ್ಕೇರಿರುವಂಥದ್ದು, ಬಹಳಷ್ಟು ಅನುಭವ ಹೊಂದಿರೋರು. ಏನು ಹೇಳ್ತೀರಾ ಈ ರೇಟ್ ಬಗ್ಗೆ? ಸರ್, ನನ್ನ ಹೆಸರು ಮಧು ಅಂತ. ನಾನು ಬೆಳ್ಳಿ ಕೆಲಸಗಾರ ಸಂಘದ ಖಜಾಂಚಿ ಆಗಿದ್ದೀನಿ. ನಮ್ಮದು ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ 500 ಅಂಗಡಿಗಳಿದೆ. 500 ಅಂಗಡಿಯಲ್ಲಿ 300ರಿಂದ 400-500 ಅಂಗಡಿ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹುಡುಗರನ್ನೆಲ್ಲ ಮನೆಗೂ ಕಳಿಸ್ಬಿಟ್ಟಾರೆ. ಕೆಲವರು ಆಟ ಓಡಿಸ್ತಾರೆ, ಕೆಲವರು ಅದಕ್ಕೆ ಜೊಮ್ಯಾಟೊ ಇದಕ್ಕೆ ಕೆಲಸಗಳೆಲ್ಲ ಹೋಗ್ತಾರೆ. ಮತ್ತು ಕೆಲಸ ಶುರು ಆಗುತ್ತೆ ಇಲ್ವಾ ಗ್ಯಾರಂಟಿ ಇಲ್ಲ. ಮತ್ತು ವ್ಯಾಪಾರ ತುಂಬಾ ಕಮ್ಮಿಯಾಗಿದೆ. ಜನಸಾಮಾನ್ಯರ ನಮ್ಮ ಬೆಳ್ಳಿ ಕೆಲಸಗಾರ ವಿಶ್ವಕರ್ಮ ಇದರಲ್ಲಿ ಬದುಕೋದು ತುಂಬ ಕಷ್ಟ ಆಗಿದೆ ಈಗ. ಯಾಕೆ ಸರ್ ಈಗ ಗಗನಕ್ಕೇರ್ತಾ ಇದೆ? ಯಾಕಂದರೆ ನೀವು ಮೊದಲು ನೋಡ್ದ ಹಾಗಲೂ ಈಗ ನೋಡೋ ಹಾಗಲೂ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ? ಈಗ ಬೇರೆ ಬೇರೆ ಕಾರಣಗಳು ಹೇಳ್ತಾವ್ರೆ. ಒಂದು ಚೀನಾದವ್ರ ಮೇಲೆ ಹೇಳ್ತಾವ್ರೆ, ಇನ್ನೊಂದು ಅಮೆರಿಕ ಟ್ರಂಪ್ ಒಂದು ಇದು ಹೇಳ್ತಾ ಇದ್ದಾರೆ. ಆದರೆ ನಿಜವಾದ ಕಾರಣ ನಮಗಂತೂ ಗೊತ್ತಿಲ್ಲ. ಬೆಳ್ಳಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತವ್ರೆ, ಬೆಳ್ಳಿ ಬರ್ತಾ ಇರೋದು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಕೆಲಸಗಾರರಿಗೆ ಬೆಳ್ಳಿ ಸಿಗ್ತದೆ ಅಂದರೆ ಬಜಾರಿಂದ ನಮ್ಗೆ ಆರ್ಡರ್ಗಳು ಬರ್ತಾ ಇಲ್ಲ. ಅದರಿಂದ ತುಂಬಾ ಜೀವನ ಮಾಡೋದು ಕಷ್ಟ ಆಗಿದೆ ಬೆಳ್ಳಿ ಕೆಲಸಗಾರ. ರೇಟ್ ಬರೋದ್ರಿಂದ ಎಲ್ಲರಿಗೂ ಜೀವನ ಮಾಡೋದು ತೊಂದರೆ ಆಗಿದೆ. ಯಾರು ಇವಾಗ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾವ್ರೆ. ಏನೋ ವ್ಯಾಪಾರದವ್ರಿಗೆ ತೊಂದರೆ ಆಗಿದೆ, ಕೆಲಸದವ್ರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಬೆಳ್ಳಿ ಕೆಲಸ ಹೆಣ್ಮಕ್ಳು ಹೆತ್ತವರ ಕತೆ ಏನು? ಹೆಣ್ಮರ ಕತೆ ಏನು ಅಂತಂದರೆ, ಅವರು ಕೆಪಾಸಿಟಿ ಎಷ್ಟಿದ್ರೆ ಅಷ್ಟು ಆ ದುಡ್ಡಲ್ಲಿ ಮದುವೆ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಗಂಡಿನ ಕಡೆಯವ್ರಿಗೆ ಎಷ್ಟು ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ಏರ್ಪಾಟ್ ಮಾಡ್ತಾರೆ ಅಷ್ಟೇ. ಅವರು ತುಂಬ ಹೆಚ್ಚು ರೇಟ್ ಆಗ್ತಾ ಇದೆ ಸರ್. ಬಡವರು ಅರೇಂಜ್ ಮಾಡ್ತಾರೆ, ಅವ್ರಿಗಂತೂ ತೊಗೊಳಕ್ಕೆ ಆಗಲ್ಲ.
ಸ್ವಲ್ಪ ಎಲ್ಲಗೆ ಕಷ್ಟ ಆಗಿದೆ. ಇನ್ನೇನು ತೊಗೊಳ್ತಾರೆ ಹೆಣ್ಮಕ್ಳಿದ್ದ ತಾಯಿ ಏನು ಮಾಡೋದು? ಅದೇ ಏನು ಮಾಡ್ತಾರೆ ಅವರು, ಮದುವೆ ಮಾಡೋಕೆ ಕಷ್ಟ ಅವ್ರಿಗೆ. ಅಷ್ಟೇ ಆಗಿದ್ರೆ ಮುಂದೆ ಏನಾಗುತ್ತೆ, ಮದುವೆ ಮಾಡೋಕ್ಕೆ ಆಗಲ್ಲ ಮಕ್ಕಳಿಗೆ, ಏನು ಮಾಡೋದು? ವೆರಿ ಟಫ್ ಟು ಬೈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆ್ಯಸ್ ಆಫ್ ನೌ. ಇವಾಗ ಯಾರು ಲೈಕ್ ಹಿಂಗಾಗ್ಬಿಟ್ಟಿದೆ, ನಾವು ಹಾಕೊಳ್ಳಂಗೂ ಇಲ್ಲ. ಬರೀ ಇವಾಗ ಗೋಲ್ಡ್ ಚಿನ್ನ ಅಂದರೆ ಇಟ್ ಈಸ್ ಲೈಕ್ ನಾರ್ಮಲ್ ಮೀಡಿಯಮ್ ಪೀಪಲ್ ತಗೊಳ್ಳೋಕ್ಕೂ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ಇಟ್ ಮಸ್ಟ್ ಕಮ್ ಡೌನ್ ಎನಿ ಕಾಸ್ಟ್. ಇವಾಗ ಮಾಮೂಲಿ ಸಾಮಾನ್ಯ ಜನರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ತುಂಬ ತಗೊಳಕ್ಕಾಗ್ತಿಲ್ಲ. ಈ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಇವಾಗ ಭಾಳ ಕಷ್ಟ ಆಗ್ತಿದೆ. ಈ ಸರ್ಕಾರ ಅದಕ್ಕೋಸ್ಕರ ಏನಾದರೂ ಒಂಚೂರು ಅನುಕೂಲ ಮಾಡಿಕೊಡ್ಬೇಕು. ಸಾಮಾನ್ಯ ಜನಗಳಿಗೆ ಮ್ಯಾರೇಜ್, ಈಗ ಮದುವೆ ಕಾರ್ಯಗಳಿಗೆಲ್ಲ ಬೇಕಾಗುತ್ತಲ್ವಾ, ಸಮಾರಂಭಕ್ಕೆಲ್ಲ ಅವರೆಲ್ಲ ಕೊಂಡ್ಕೊಳ್ಳೋಕ್ಕಾಗೋರು ಕೊಂಡ್ಕೊಳ್ತಾರೆ, ಇಲ್ಲದೇ ಇರೋರು ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಅದರಿಂದ ಇವರು ಗೌರ್ಮೆಂಟ್ ಅವರು ಅದಕ್ಕೇನಾರು ಎಫರ್ಟ್ ಹಾಕ್ಬಿಟ್ಟು ಇವ್ರಿಗೆ ಸಾಮಾನ್ಯ ಜನರುಗಳಿಗೆಲ್ಲ ಅನುಕೂಲ ಆಗೋಂಗೆ ಮಾಡಿಕೊಡ್ಬೇಕು. ಈಗ ಹೆಣ್ಮಕ್ಳು ಇರುವಂತಹ ತಂದೆ ತಾಯಿಗೆ ಇದು ಎಷ್ಟರ ಮಟ್ಟಿಗೆ ಹೊರೆ ಅಂತ ಅನ್ಸ್ಬೋದು? ಯಾಕಂದ್ರೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಗಗನಕ್ಕೆ ಏರಿರುವಂತದ್ದು. ಯಾಕಂದ್ರೆ ನೀವು ಚಿಕ್ಕದಿರುವಾಗ 2,000 ರೂಪಾಯಿ ಸಿಗ್ತಿತ್ತು, ಈಗ ಲಕ್ಷದ ಮೇಲೆ ದಾಟಿದೆ. ನಮ್ಮ ಮ್ಯಾರೇಜ್ ಬಿಫೋರ್ ಮ್ಯಾರೇಜಲ್ಲೆಲ್ಲ ನಾವೆಲ್ಲ 500ಗೆಲ್ಲ ಗ್ರಾಮ್ ತಗೊಂಡಿದ್ದೀವಿ. ಬರ್ತಾ ಬರ್ತಾ ಈಗ 3 ಇಯರ್ಸ್ ಬಿಫೋರ್ 3 ಇಯರ್ಸಲ್ಲಿ 67 ಇತ್ತು, 60,000 ಇದರಲ್ಲಿ ಇತ್ತು. ಯಾವುದು ಬೆಳ್ಳಿ ಕೆ ಜಿ ಲೆಕ್ಕದಲ್ಲಿ ಬಂತು. ಅದಂಗೆ 3 ಇಯರ್ಸ್ಗೆ ಇಷ್ಟು ಜಲ್ದಿ ಜಾಸ್ತಿ ಮಾಡಿದ್ರು. ಕಾರಣ ಏನು ಅವೆಲ್ಲ ನಮಗೇನು ಗೊತ್ತಾಗುತ್ತೆ ಸಾಮಾನ್ಯ ಜನರಿಗೆ ಅಲ್ವೇ? ಕಿವಿ ಮಾತು ಯಾವ ರೀತಿ ಹೇಳಬೇಕು ಏನು, ಅದೇ ಇದರಿಂದ ಸ್ವಲ್ಪ ಎಲ್ಲ ಅದು ಯಾವ ರೀತಿ ಕಮ್ಮಿ ಮಾಡಬೇಕು ಅದನ್ನು ಮಾಡಿಕೊಡ್ಬೇಕಲ್ವಾ ಸರ್ಕಾರದವರು, ಅವ್ರು ಮಾಡಿಕೊಡ್ಬೇಕು. ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ ಗೋಲ್ಡು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದಿ ಕಂಟ್ರೀಸ್. ಆ ಫ್ಲಕ್ಚುಯೇಷನ್ ಮೇಲೆ ನಮ್ಮ ಇಂಡಿಯಾ ದೇಶದಲ್ಲಿ ಗೋಲ್ಡ್ ರಿಸರ್ವ್ ಎಷ್ಟಿದೆ ಆ ರಿಸರ್ವ್ನ ನೋಡಿಕೊಂಡು ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ. ಅರ್ಥ ಆಯ್ತಲ್ಲ? ನಮ್ಮದು ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ, ದಿಸ್ ಇಸ್ 3rd largest ಕಂಟ್ರಿ ಇನ್ ದಿಸ್ ವರ್ಲ್ಡ್. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲರೂ ಆದಷ್ಟು ಚೆನ್ನಾಗಿ ಜನಗಳ್ನು ಚೆನ್ನಾಗಿಡಬೇಕು. ಆಮೇಲೆ ಪ್ರೈಸಸ್ ನಾಮಿನಲ್ ಆಗಿಡಬೇಕು. ಬಡಬಗ್ಗರು ಯೂಸ್ ಮಾಡ್ತಾರೆ ಗೋಲ್ಡ್ನ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಅಮೌಂಟ್ನ ಇಟ್ಟಿದ್ದಾರೆ ಪ್ರೆಸೆಂಟು. ಇಟ್ ಮೇ ರೆಡ್ಯೂಸ್ ಶಾರ್ಟ್ಲಿ ಡ್ಯೂ ಟು ಸಮ್ ರೀಸನ್. ರೆಡ್ಯೂಸ್ ಆಯಿತು ಅಂದರೆ ಅವಾಗ ಸಾಮಾನ್ಯ. ಯಾಕಂದ್ರೆ ನೀವು ಬಹಳಷ್ಟು ಅಂದ್ರೆ ಸಮಾಜವನ್ನ ನೋಡಿದವರು, ನೀವು ಚಿಕ್ಕದಿರುವಾಗ ಎಷ್ಟಿತ್ತು, ಈಗ ರೇಟ್ಗೂ ಏನು ಹೇಳ್ತೀರಾ? ಜ್ಞಾಪಕ ಇರಪ್ಪಿಲ್ಲ ಮೇಡಮ್. ಬಟ್ ಏನು ಅಂತಂದರೆ, ನಾನು ಸರ್ವಿಸ್ ಮಾಡ್ತಿದ್ದೆ BBMP ಇದ್ದಾಗ ಗೋಲ್ಡ್ ಎಲ್ಲ 800, 1000, 1500, 2000 ಈ ಥರ ಇತ್ತು 100 ಗ್ರಾಮ್. ಈಗ ಲ್ಯಾಕ್ಸ್ ಟುಗೆದರ್ ಅಲ್ವಾ? ಆಮೇಲೆ ಗೋಲ್ಡ್ ರಿಸರ್ವ್ ಇನ್ ದ ವರ್ಲ್ಡ್ ಇಸ್ ಕಮಿಂಗ್ ಡೌನ್. ಇಂಡಿಯಾದಲ್ಲಿ ರಿಸರ್ವ್ ಇಲ್ಲ, ಗೋಲ್ಡ್ ರಿಸರ್ವ್ ಇಲ್ಲ. KGF ಅಲ್ಲಿ ಇತ್ತು, ಅಲ್ಲಿ ಬೇರೆ ಎಲ್ಲೆಲ್ಲೋ ಸ್ವಲ್ಪ ಇತ್ತು, ಇದೆ ಅಷ್ಟೇ. ಬಟ್ ವರ್ಲ್ಡಲ್ಲಿ ಗೋಲ್ಡ್ ರಿಸರ್ವ್ ಇಸ್ ವೆರಿ ಲೆಸ್. ಅದನ್ನು ಮಾಡ್ಕೊಂಡು ಇಂಪ್ರೂವ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಈಗಾಗಲೇ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಚಿನ್ನ ಆಗಿರ್ಬೋದು, ಬೆಳ್ಳಿ ರೇಟ್ ಬಹಳಷ್ಟು ಗಗನಕ್ಕೇರಿರುವಂಥದ್ದು. ಇದರಿಂದ ಮದುವೆ ಆಗಿರ್ಬೋದು, ಯಾವುದಾದ್ರೂ ಫಂಕ್ಷನ್ ಸಂದರ್ಭದಲ್ಲಿ ಚಿನ್ನ ಆಗಿರ್ಬೋದು, ಬೆಳ್ಳಿಯನ್ನ ಹಾಕೋದಕ್ಕೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ಬಹಳಷ್ಟು ವ್ಯಾಪಾರಿಗಳು ಕೂಡ ನಮ್ಮ ಜೊತೆ ಮಾತಾಡ್ತಾ ಹೋದ್ರು. ವ್ಯಾಪಾರ ಅನ್ನೋದು ಬಹಳಷ್ಟು ಡೌನ್ ಆಗ್ತಾ ಇದೆ, ಹಾಗೇನೆ ಕೆಲಸವನ್ನ ಬಹಳಷ್ಟು ಜನ ಕಳೆದುಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.